ಯಾವತ್ತಾದರೂ ನಿಮಗೆ ಬ್ಯಾಂಕಿಂಗ್ ಸಮಸ್ಯೆ ಆದಾಗ ನಿಮ್ಮ ಬ್ಯಾಂಕ್ನ ಕಸ್ಟಮರ್ ಕೇರ್ ನಂಬರ್ಗೆ ಫೋನ್ ಮಾಡಿದ್ದೀರಾ? ಈ ಕಸ್ಟಮರ್ ಕೇರ್ನಲ್ಲಿ ನಿಮಗೆ ಎಷ್ಟು ಬೇಗ ಸಮಸ್ಯೆ ಪರಿಹಾರವಾಗಿದೆ, ಎಷ್ಟು ಸಹಾಯ ಕಸ್ಟಮರ್ ಕೇರ್ನವರಿಂದ ನಿಮಗೆ ಸಿಕ್ಕಿದೆ? ನೋಡಿ, ಈ ಬ್ಯಾಂಕ್ಗಳು ಕ್ರೆಡಿಟ್ ಕಾರ್ಡ್ ಮತ್ತು ಸಾಲಗಳನ್ನು ಮಾರಾಟ ಮಾಡುವುದಕ್ಕೆಂದು 100 ಬಾರಿ ಕರೆ ಮಾಡ್ತವೆ. ಆದರೆ ಗ್ರಾಹಕರ ಸಮಸ್ಯೆಗಳನ್ನು ಕೇಳೋದಕ್ಕೆ ಅಥವಾ ಸೇವೆಯಲ್ಲಿ ಏನಾದರೂ ಸಮಸ್ಯೆ ಇದೆ ಎಂದು ಕೇಳೋದಕ್ಕೆ ಯಾವತ್ತೂ ಕರೆ ಮಾಡುವುದಿಲ್ಲ. ಎಲ್ಲ ಸರ್ಕಾರಿ ಮತ್ತು ಖಾಸಗಿ ಬ್ಯಾಂಕ್ಗಳ ಕಸ್ಟಮರ್ ಕೇರ್ ಸೇವೆಗಳು ಇನ್ನೂ ಕೂಡ ತುಂಬ ನಿಧಾನಗತಿಯಲ್ಲಿ ಕೆಲಸ ಮಾಡುತ್ತಿವೆ. ಇದನ್ನು ನಾವು ಹೇಳ್ತಾ ಇಲ್ಲ, ಬದಲಿಗೆ ನೀವೇ ಇದನ್ನು ಅನುಭವಿಸಿದ್ದೀರಿ ಅಲ್ವಾ? ನೂರಾರು ಸೇವೆ ಮತ್ತು ಸೌಲಭ್ಯಗಳು ಬ್ಯಾಂಕ್ನ ಆ್ಯಪ್ನಲ್ಲಿರ್ತವೆ, ಆದರೆ ಕಸ್ಟಮರ್ ಸರ್ವಿಸ್ ನಂಬರ್ ಮಾತ್ರ ಅಲ್ಲಿ ಇರುವುದಿಲ್ಲ. ಒಂದು ವೇಳೆಗೆ ನಿಮಗೆ ಕಸ್ಟಮರ್ ಕೇರ್ ನಂಬರ್ ಸಿಕ್ಕರೂ ಅದು ಕೆಲಸ ಮಾಡ್ತಿರೋದಿಲ್ಲ. ಕರೆ ಮಾಡಿದಾಗ 1 ಒತ್ತಿ, 2 ಒತ್ತಿ, 3 ಒತ್ತಿ ಎಂದು ಹೇಳುತ್ತೆ. 15ರಿಂದ 20 ನಿಮಿಷಗಳವರೆಗೆ ನಿಮ್ಮನ್ನು ಕಾಯಿಸ್ತಾರೆ. ಅಷ್ಟಾದ ಮೇಲೂ ನಿಮಗೆ ಇದರಲ್ಲಿ ಪರಿಹಾರ ಸಿಗೋದಿಲ್ಲ. ಈ ಅನುಭವ ತುಂಬ ಕಿರಿಕಿರಿ ಮಾಡ್ತದೆ. ಝೊಮ್ಯಾಟೊ, ಸ್ವಿಗ್ಗಿ ಮತ್ತು ಇತರ ಆನ್ಲೈನ್ ಸೇವೆಗಳ ಕಸ್ಟಮರ್ ಕೇರ್ ನಂಬರ್ಗೆ ಕರೆ ಮಾಡಿದರೆ ಕೆಲವೇ ನಿಮಿಷಗಳಲ್ಲಿ ನಿಮ್ಮ ಸಮಸ್ಯೆ ಪರಿಹಾರ ಆಗ್ತದೆ. ಪರಿಹಾರ ಸಿಗದಿದ್ದರೂ ನಿಮಗೆ ಒಂದು ಸರಿಯಾದ ಪ್ರತಿಕ್ರಿಯೆ ಆದರೂ ಸಿಗ್ತದೆ. ಆದರೆ ನಮ್ಮ ಬ್ಯಾಂಕ್ ಕಸ್ಟಮರ್ ಕೇರ್ ನಂಬರ್ಗಳು ಹಠಾತ್ತನೆ ಮಧ್ಯದಲ್ಲೇ ಕಟ್ ಆಗ್ತದೆ. ಕೆಲವೇ ಬಾರಿ ಕಸ್ಟಮರ್ ಕೇರ್ ಎಕ್ಸಿಕ್ಯೂಟಿವ್ ಜೊತೆಗೆ ಮಾತನಾಡುವುದಕ್ಕೆ 15 ನಿಮಿಷಗಳವರೆಗೆ ಕಾಯಬೇಕಾಗ್ತದೆ. ನಿಮ್ಮ ಕಾರನ್ನ ನೀವು ಸರ್ವಿಸ್ಗೆ ಅಂತ ಕೊಟ್ಟಾಗ ಸರ್ವಿಸ್ ಚೆನ್ನಾಗಿದೆಯೇ ಅಥವಾ ಇಲ್ವೇ ಅಂತ ನಿಮ್ಮನ್ನ ಆಮೇಲೆ ಕೇಳ್ತಾರೆ. ರೇಟಿಂಗ್ ಕೊಡಿ ಅಂತ ಅವರು ನಿಮ್ಮ ಬಳಿ ಕೇಳ್ತಾರೆ. ನೀವು ಹೋಟೆಲ್ನಲ್ಲಿ ವಾಸ ಮಾಡ್ತಿದ್ರೆ ರೇಟಿಂಗ್ ಕೊಡಿ ಅಂತ ಹೋಟೆಲ್ನವರು ನಿಮ್ಮ ಬಳಿ ಕೇಳ್ತಾರೆ. ಉಬರ್ ಅಥವಾ ಓಲಾದಲ್ಲಿ ಒಂದು ರೈಡ್ ಮಾಡಿದಾಗ, ನಿಮ್ಮನ್ನು ಡ್ರಾಪ್ ಮಾಡಿದಾಗ ಅವರು ಕೂಡ ರೇಟಿಂಗ್ ಕೊಡಿ ಅಂತ ಕೇಳ್ತಾರೆ. ಎಲ್ಲ ಸೇವೆಗಳಲ್ಲೂ ಈ ವ್ಯವಸ್ಥೆ ಇದೆ. ಆದರೆ ನಮ್ಮ ಜೀವನದ ಒಂದು ಅವಿಭಾಜ್ಯ ಅಂಗವೇ ಆಗಿರುವ ಬ್ಯಾಂಕುಗಳಲ್ಲಿ ಈ ಸೇವೆ ಇಲ್ಲ. ಬ್ಯಾಂಕುಗಳಲ್ಲಿ ನೀವು ನೂರಾರು ಸಮಸ್ಯೆಯನ್ನ ಎದುರಿಸ್ತಾ ಇದ್ದೀರಿ. ಕೆಲವು ಬಾರಿ ಸರ್ಕಾರಿ ಬ್ಯಾಂಕುಗಳಲ್ಲಿ ನೆಟ್ವರ್ಕ್ ಸ್ಥಗಿತ ಆಗಿರುತ್ತೆ. ಕೆಲವು ಬಾರಿ ಬ್ಯಾಂಕ್ನ ಆ್ಯಪ್ ಕೆಲಸ ಮಾಡ್ತಾ ಇರೋದಿಲ್ಲ. ಇದೇ ಕಾರಣಕ್ಕೆ ರಿಸರ್ವ್ ಬ್ಯಾಂಕ್ ಡೆಪ್ಯೂಟಿ ಗವರ್ನರ್ ಎಂ ರಾಜೇಶ್ವರ್ ರಾವ್ ಹೇಳೋದೇನಪ್ಪಾ ಅಂದ್ರೆ, ಬ್ಯಾಂಕುಗಳು ಗ್ರಾಹಕರಿಗೆ ದೂರು ನೀಡುವ ಸಿಸ್ಟಮ್ಗಳನ್ನು ಸುಧಾರಿಸುವುದರ ಬದಲಿಗೆ ಹೆಚ್ಚು ಗ್ರಾಹಕರನ್ನ ಅಕ್ವಿಸಿಷನ್ ಮಾಡಿಕೊಳ್ಳುವುದರ ಮೇಲೇನೆ ಹೆಚ್ಚು ಗಮನ ಹರಿಸ್ತಿವೆ. ಅಂದ್ರೆ ಗ್ರಾಹಕರ ದೂರುಗಳನ್ನ ನಿರ್ವಹಣೆ ಮಾಡೋದಕ್ಕೆ ವ್ಯವಸ್ಥೆಯನ್ನ ಸುಧಾರಿಸುವುದಿಲ್ಲ, ಆದರೆ ಹೊಸ ಗ್ರಾಹಕರನ್ನ ತಮ್ಮ ಬ್ಯಾಂಕಿಗೆ ಸೇರಿಸಿಕೊಳ್ಳುವುದಕ್ಕೆ ಹೆಚ್ಚು ಆಸಕ್ತಿಯನ್ನ ವಹಿಸ್ತಾ ಇದ್ದಾರೆ. ಸೇವೆ ಉದ್ಯಮ ಎಂಬ ಹೆಗ್ಗಳಿಕೆಯನ್ನ ಹೊಂದಿರುವ ಈ ವಲಯಕ್ಕೆ ಇದು ಶೋಭೆಯಲ್ಲ. ಗ್ರಾಹಕ ನೀತಿ ಪಂಡಿತ ಬೆಜೋನ್ ಮಿಶ್ರಾ ಹೇಳುವಂತೆ, ಬ್ಯಾಂಕಿಂಗ್ ವಲಯದಲ್ಲಿ ದೂರು ನಿರ್ವಹಣೆ ವ್ಯವಸ್ಥೆಯನ್ನು ಸುಧಾರಿಸುವುದು ಮತ್ತು ಬಲಪಡಿಸುವ ತುರ್ತು ಅಗತ್ಯತೆ ಇದೆ. ಈ ವ್ಯವಸ್ಥೆಯನ್ನು ಸುಧಾರಿಸಬೇಕು ಅಂತ ರಿಸರ್ವ್ ಬ್ಯಾಂಕ್ ಗವರ್ನರ್ ಬಯಸಿದ್ದಾರೆ. ಆದರೆ ಬ್ಯಾಂಕ್ ಉದ್ಯೋಗಿಗಳಲ್ಲಿ ಇಚ್ಛಾಶಕ್ತಿಯ ಕೊರತೆ ಇದೆ. ಗ್ರಾಹಕರ ಸಮಸ್ಯೆಗಳನ್ನು ಪರಿಹರಿಸುವುದಕ್ಕೆ ಹೆಚ್ಚಿನ ಆದ್ಯತೆ ನೀಡುವುದು ಬ್ಯಾಂಕುಗಳ ಜವಾಬ್ದಾರಿಯಾಗಿದೆ. ಬ್ಯಾಂಕುಗಳನ್ನೇ ಇದಕ್ಕೆ ಹೊಣೆಯಾಗಿಸಬೇಕು. ಈ ಸಿಸ್ಟಮ್ನ ಸಂತ್ರಸ್ತರು ಗ್ರಾಹಕರಾಗಿರ್ತಾರೆ. ಹೀಗಾಗಿ ರಿವ್ಯೂ ಮಾನಿಟರಿಂಗ್ ಸಿಸ್ಟಮ್ ಒಂದು ಇರಬೇಕು. ದೂರು ನಿರ್ವಹಣೆ ಸಿಸ್ಟಮ್ನ ಗುಣಮಟ್ಟವನ್ನು ಸುಧಾರಿಸುವುದಕ್ಕೆ ಥರ್ಡ್ ಪಾರ್ಟಿ ಆಡಿಟಿಂಗ್ ಮಾಡಬೇಕು ಅಂತ ಅವರು ಹೇಳ್ತಾರೆ. ಬ್ಯಾಂಕ್ಗಳ ಕಸ್ಟಮರ್ ಕೇರ್ ಸರ್ವಿಸ್ ಬಗ್ಗೆ ನಿಮಗೆ ಸಂತೃಪ್ತಿ ಇಲ್ಲದಿದ್ದರೆ, ಅಂದರೆ ಹಲವು ಬಾರಿ ಬ್ಯಾಂಕಿಂಗ್ಗೆ ಕರೆ ಮಾಡಿದ್ರೂ ನಿಮ್ಮ ದೂರಿಗೆ ಪರಿಹಾರ ಸಿಗದಿದ್ದರೆ, ಮೊದಲು ಬ್ಯಾಂಕ್ಗೆ ತೆರಳಿ ಮತ್ತು ಅಲ್ಲಿ ನಿಮ್ಮ ದೂರು ನೋಂದಣಿ ಮಾಡಿ ಬ್ಯಾಂಕ್ನ ನೋಡಲ್ ಅಧಿಕಾರಿಗಳಿಗೆ ಈ ದೂರನ್ನು ಸಲ್ಲಿಸಬೇಕು. ಪ್ರತಿ ಬ್ಯಾಂಕ್ನಲ್ಲೂ ದೂರು ನಿರ್ವಹಣೆ ಮಾಡುವುದಕ್ಕೆ ನೋಡಲ್ ಅಧಿಕಾರಿಗಳಿರ್ತಾರೆ. 1 ತಿಂಗಳಲ್ಲಿ ಬ್ಯಾಂಕ್ ನಿಮ್ಮ ದೂರನ್ನು ಪರಿಹಾರ ಮಾಡದೇ ಇದ್ದರೆ ಮತ್ತು ಸಂತೃಪ್ತಿಕರ ಪ್ರತಿಕ್ರಿಯೆಯನ್ನು ಸ್ವೀಕರಿಸದಿದ್ದರೆ ರಿಸರ್ವ್ ಬ್ಯಾಂಕ್ನ ಬ್ಯಾಂಕಿಂಗ್ ಓಂಬರ್ಡ್ಸ್ಮನ್ ಅವರನ್ನು ನೀವು ಸಂಪರ್ಕಿಸಬಹುದು. ಒಂದು ಕಾಗದದ ಮೇಲೆ ದೂರು ಬರೆದು ಬ್ಯಾಂಕಿಂಗ್ ಓಂಬರ್ಡ್ಸ್ಮನ್ಗೆ ಸಲ್ಲಿಸಬಹುದು. ಅಷ್ಟೇ ಅಲ್ಲ, ಆನ್ಲೈನ್ನಲ್ಲೂ ಓಂಬರ್ಡ್ಸ್ಮನ್ಗೆ ದೂರನ್ನು ಸಲ್ಲಿಸಬಹುದು. ಅದರ ಪೋರ್ಟಲ್ ವಿಳಾಸ cms.rbi.org.in. ಇದರ ಜೊತೆಗೆ ಸಾಮಾಜಿಕ ಮಾಧ್ಯಮದ ನೆರವನ್ನು ನೀವು ಪಡೆಯಬಹುದು. ಸಾಮಾಜಿಕ ಪ್ಲಾಟ್ಫಾರ್ಮ್ನಲ್ಲಿ ನೀವು ದೂರನ್ನು ಬರೀಬೇಕು. ಆಗ ತಮ್ಮ ಉತ್ತಮ ಗ್ರಾಹಕ ಸೇವೆಯನ್ನು ಒದಗಿಸುತ್ತದೆ ಎಂದು ಹೇಳಿಕೊಳ್ಳುವ ಬ್ಯಾಂಕ್ ತನ್ನ ಗ್ರಾಹಕರ ದೂರುಗಳನ್ನು ನಿರ್ಲಕ್ಷಿಸುವುದಿಲ್ಲ. ಹೀಗಾಗಿ ತಮ್ಮ ಸೇವೆಯನ್ನು ಸುಧಾರಿಸುವ ನಿಟ್ಟಿನಲ್ಲಿ ಹೆಚ್ಚಿನ ಗಮನ ಹರಿಸ್ತವೆ. ಈ ರೀತಿಯ ಇನ್ನಷ್ಟು ಮಾಹಿತಿ ಮತ್ತು ಪರ್ಸನಲ್ ಫೈನಾನ್ಸ್ ವಿಚಾರಗಳಿಗೆ ಡೌನ್ಲೋಡ್ ಮಾಡಿ Money9 ಕನ್ನಡ ಆ್ಯಪ್ ಹಾಗೂ ಯೂಟ್ಯೂಬ್ನಲ್ಲೂ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.